ದೋಸೆ ಚಪಾತಿಗೆ ಬೇರೆ ಬೇರೆ ಪಲ್ಯ ಎಲ್ಲ ಟ್ರೈ ಮಾಡಿರ್ತೀರ. ಈ ಪಲ್ಯ ಟ್ರೈ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನೀವು ಯೋಚನೆ ಮಾಡೋಕ್ಕಾಗಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಭಾಗ್ಯ. ಇವತ್ತು ಬೀಟ್ರೂಟ್ ಪಲ್ಯ ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಬೀಟ್ರೂಟು, ಈರುಳ್ಳಿ, ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಉದ್ದುದ ಇರಲಿ, ಎತ್ತಿಡ್ಬೋದು. ಖಾರ ಅನಿಸಿದ್ರೆ ಎತ್ತಿಡ್ಬೋದು. ಫಸ್ಟು ಸ್ಟವ್ ಹಚ್ಕೊಳ್ಳಿ, ಆಮೇಲೆ ಪಾತ್ರೆ ಇಡಿ. ಇದು ನಾನು ಫಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇರೋದು. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಟ್ರೈ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ರೆಸಿಪೀಸ್ ಹಂಗೆ ಬರ್ತಾ ಇರುತ್ತೆ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕಿ ಅದು ಚೆನ್ನಾಗಿ ಚಟಪಟ ಅಂತ ಹಾರ್ತಿರ್ಬೇಕು. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ, ಈರುಳ್ಳಿ ಎರಡೂ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಚೆನ್ನಾಗಿ ಹುರಿಬೇಕು. ಆಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ಬೇಗ ಸ್ಮೂತ್ ಆಗುತ್ತೆ, ಬೇಗ ಕಂದು ಬಣ್ಣಕ್ಕೆ ಬರುತ್ತೆ. ಚೆನ್ನಾಗಿ ಹುರಿದ ನಂತರ ಈಗ ಬೀಟ್ರೂಟ್ ಆ್ಯಡ್ ಮಾಡ್ಕೊಳ್ಳಿ. ಬೀಟ್ರೂಟನ್ನು ಚೆನ್ನಾಗಿ ಹುರಿಯಿರಿ, ಅದು ಸಾಫ್ಟ್ ಆಗಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ. ಬೀಟ್ರೂಟಲ್ಲಿ ಇನ್ನೂ ವೆರೈಟಿ ರೆಸಿಪೀಸ್ ಇದೆ, ಕಾಮೆಂಟ್ ಮಾಡಿ. ಬೇಕಂದರೆ ಪರೋಟ, ಇನ್ನು ಬೇರೆ ವಿಧವಾದ ಪಲ್ಯಗಳು ಮಾಡ್ಬೋದು ಬೀಟ್ರೂಟಲ್ಲಿ. ಬೇಕಂದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ. ಚೆನ್ನಾಗಿ ಹುರಿದ್ಕೊಳ್ಳಿ ಅದನ್ನು. ಸ್ವಲ್ಪ ಸಾಫ್ಟ್ ಆಗಬೇಕು. ನಾನು ಶಾರ್ಟ್ ವಿಡಿಯೋನೂ ಮಾಡ್ತಾಯಿದ್ದೀನಿ, ಮಿನಿ ಬ್ಲಾಗ್ಸ್ ಅಂತ. ಅದನ್ನು ನೋಡಿ, ಚೆನ್ನಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ಮುಚ್ಚಳ ತೊಗೊಂಡು ಮುಚ್ಚಿ 5 ಮಿನಿಟ್ಸ್ ಬೇಯಿಸ್ಬೇಕು. ಅದನ್ನು ಚೆನ್ನಾಗಿ ಬೇಯಿಸಿ 5 ನಿಮಿಷ ಬಿಟ್ಟು ತೆಗೆದ್ಮೇಲೆ ಮತ್ತೆ ಒಂದು ಸಾರಿ ಚೆನ್ನಾಗಿ ಕಲಸಿ. ಕಲಿಸಿದ ನಂತರ ಒಂದು ಚಿಟಿಕೆ ಅರಿಶಿಣ, ಆಮೇಲೆ ಖಾರದ ಪುಡಿ, ಸ್ವಲ್ಪ ಖಾರ ಆಗಿದ್ದಿಲ್ಲ ಅಂತ ಹಾಕ್ತೆ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆಪ್ಷನಲ್ಲು, ಹಳದಿ ಬೇಕಾದರೆ ಹಾಕ್ಬೋದು. ಅರಿಶಿನ ಒಂಚೂರು ಹಾಕಿದ್ರೆ ಹೆಲ್ದಿಯಾಗಿರುತ್ತೆ, ಹಾಕ್ಬೋದು. ಆಪ್ಷನಲ್ ಇವೆಲ್ಲ, ಯಾಕಂದರೆ ಮೆಣಸಿನ್ಕಾಯಿ ಇರುತ್ತಲ್ವ, ಏನು ಮಸಾಲ ಏನು ಆ್ಯಡ್ ಮಾಡುವ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದು 4 ಸ್ಪೂನಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಟೇಸ್ಟಿ ಇರುತ್ತೆ. ಆ್ಯಡ್ ಮಾಡ್ಕೊಳ್ಳಿ, ಕಲಸಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಒಂದು ನಿಮಿಷ ಮುಚ್ಚಿ ಮತ್ತೆ ತೆಗೆದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಲ್ದಿ ಫುಡ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟು. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.